ಎನಿಸ್ಕೊಳ್ಳುವಾಗ ನನಗೆ ಘಾತವಾಗ್ತದೆ. ನಾನಿದ್ದೇನೆ, ಧೈರ್ಯಗಡಬೇಡ ಹೇಳು. ಹೇಗೆ ಹೇಳ್ಬೇಕು ಅಂತ ಗೊತ್ತಿಲ್ಲ ಒಡಿಯ. ಏನಾಯ್ತು? ಶಿವಾನಿ ಅಮ್ಮನನ್ನು ಇಟ್ಟಂತ ಕೋಳಿಗೆ ಬೆಂಕಿ ಬಿಟ್ಟು ಒಡಿಯ. ಇನ್ನೊಂದು ನೀವು ಮಾತಾಡಿ ಒಡಿಯ. ಮಾತಾಡ್ಲಿಕ್ಕೆ ನೋಡಲಿಲ್ಲ. ನನ್ನ ಉಸಿರು ಶಿವಾನಿ ಅವಳನ್ನು ಬೆಂಕಿ ತನ್ನ ಕೆನ್ನಾಲಿಗೆ ಸುಡುವಾಗ ಮೂಕ ವೇದನೆಯಿಂದ ಎಷ್ಟು ಬಾರಿ ಕೂಗಿದ್ಲು ಏನೋ. ಅಯ್ಯೋ, ಬದುಕಿದ್ದು ಅವಳನ್ನು ರಕ್ಷಣೆ ಮಾಡುವುದು. ಏನಾರ ಅವಳಿಗೆ ಏನೇ ರಗಳೆ ನನ್ನೆಂದ್ರಿಗೆ ನೀವು ಮಾತಾಡಬೇಡಿ. ಒಡೆಯ, ಶಿವಾನಿ ಅಮ್ಮನ ಸಾವಿರ ಸುದ್ದಿಯನ್ನು ನೀವು ಹೇಳುವಾಗ ನನಗೆ ಎನಿಸ್ಕೊಳ್ಳುವಾಗ ಘಾತವಾಗ್ತದೆ. ಆಗಲಿ ಗೋಪಿ, ನನ್ನ ಉಸಿರಿಗೆ ಉಸಿರಾಗಿದ್ದ ಶಿವಾನಿ ಸತ್ತ ಬಳಿಕ ಮತ್ತೆ ಯಾರು ಹೇಳಿದ್ದು ಒಡೆಯ? ಹಾಗೆ ಯಾಕೆ ಸುಮ್ಮನೆ ಇಂತ ಮಾತಾಡ್ತಾ ಇದ್ದೀರಿ? ಅಲ್ಲೇ ಬೆಂಕಿ ಬಿದ್ದಾಗ ಅಷ್ಟು ಹೊತ್ತಿಗೆ ಹೋಗಿ ಅವರನ್ನು ಬೆಂಕಿಯಿಂದ ರಕ್ಷಣೆ ಮಾಡಿದ್ದೇನೆ ಒಡೆಯ. ಏನಾಗಿದೆ ನನಗೆ? ಹೇಳ, ಯಾವ್ದು ಹೇಳ್ಬೇಕು, ಏನು ಹೇಳಿದ್ರೆ ಯಾರ ಮನುಷ್ಯನ ಮೇಲೆ ಏನು ಪರಿಣಾಮ ಅಂತ ಗೊತ್ತಿಲ್ವ? ಯಾವಾಗ ನೀನು ಕಟ್ಕೊಂಡು ಅಲ್ಲಿಗೆ ಹತ್ತ ಹೋಯ್ತು ನಮ್ದು. ರಕ್ಷಣೆ ಮಾಡಿದ್ರೆ ಒಂದು ಮಾತು ಬಂದು ಮಾಡಿದ್ರೆ ಇಷ್ಟು ದೂರ ಅಂತ ಇತ್ತ ಇಲ್ಲಿ ಪ್ರಕರಣ ಹಾಗೆ ಹೇಳ್ಕೊಂಡ್ ಬರ್ಬೇಕಲ್ಲ. ಇದ್ದಾಳ. ಅಯ್ಯೋ, ಯಾಕೆ ಸುಮ್ಮನೆ ಯಾವ್ದನ್ನು ಅರ್ಥ ಮಾಡ್ಕೊಂಡ್ರೆ ಸಂತೋಷ ಅಂತ ಹೇಳ್ತೀರಿ? ಎಣಿಸ್ಕೊಳ್ಳುವಾಗ ನನಗೆ ಸಮಸ್ಯೆ ಆಗ್ತದೆ ಒಡೆಯ. ಎಂತ ಸಮಸ್ಯೆ ಅಂತದ್ದು ಅವರ ನೋಡ್ತೀವಿ ಎಲ್ಲ ಸಾಕ್ತಾರೆ. ಅಷ್ಟೇ ಅಲ್ಲ, ಈಗೇನಾಗಿದೆ ಕೇಳಿ. ಅವ್ರ ಬುದ್ಧಿ ಸರಿಯಾಗಿದೆ, ಮಾತಾಡ್ತಾರೆ. ಬಿಡ್ತೀವಲ್ಲ, ಬೇಡ, ವಿಷಯ ಇದ್ರು ಕೊಡಿ. ಅವನಿಗೆ ಮೊದ್ಲು ಅವ್ರಿಗೆ ಕೊಡಿ, ಹೆಚ್ಚಿಗೆ ಆಮೇಲೆ ಆತ ಕೊಡ್ತೇನೆ. ನಾನು ಅದಕ್ಕಿದ್ದವಲ್ಲ. ಸಂತೋಷ ಹಂಚ್ಕೊಳ್ಳೋಣ ಅಂತ ಹಾಲು ಕೇಳಿದ್ರೆ ಎಂತಿದ್ದೇನೆ. ನಿಮ್ಗೆ ಎಷ್ಟೊತ್ತಿಗೆ ಏನಂತ ಗೊತ್ತುಂಟಾ? ನಿಮ್ಗೆ ವಿಷಯ ಗೊತ್ತುಂಟ ಏನಾದ್ರು? ಏನಾಯ್ತು ಅಂತ ಹೇಳಿದ್ರೆ ಸ್ವಲ್ಪ ವಿಚಾರ ಮಾಡ್ಬೇಕು. ಏನಕ್ಕೇನು ಹೇಳಿದ್ರೆ ಆಗ್ಲಿಲ್ಲ. ಎಣಿಸ್ಕೊಳ್ಳುವಾಗ ನನಗೆ ಘಾತವಾಗ್ತದೆ. ನಿನಗೆ ಗೊತ್ತು, ನೀ ಬಾಯಿ ಮುಚ್ಕೊಳ್ಳೆ. ಮಾತಾಡೋರಿಗೆ ಪುರ್ಸೊತ್ತಿಲ್ಲ, ಇವನು ಮಾತಾಡ್ತಾನೆ. ಒಡೆಯ, ಪರಿಸ್ಥಿತಿ ನೋಡ್ಕೊಳ್ಳಿ. ಅವರು ನಿಮ್ಮನ್ನು ನೋಡ್ಬೇಕು ಅಂತ ಹೇಳಿದ್ದಾರೆ. ನೀವು ಗಂಟ ಹಿಡಿಸಿ ಕಾಲು ಮುರ್ಕೊಂಡು ಸಾಯಿರಿ, ಆದ್ರೆ ನನ್ನನ್ನು ನಿಮ್ಮ ಒಟ್ಟಿಗೆ ಹಾಕೊಳ್ಬೇಡಿ. ಇದು ಯಾಕೆ ಸಾಯ್ತಾಳೆ ಅಂತ ಎಲ್ಲಿ ಹಿಡ್ಕೊಳ್ಬೇಡ. ನನ್ನ ಹೇಳ್ತಿದ್ದು ನಾನು ನೋಡ್ಬಾರ್ದು. ಅಲ್ಲ ಒಡೆಯ, ನಿಮ್ಗೆ ವಿಷಯ ಗೊತ್ತಿಲ್ಲಲ್ಲ. ನಾನು ಹೇಳುವ ವಿಷಯವನ್ನು ಸರಿಯಾಗಿ ವಿಚಾರ ಮಾಡಿ ಆಮೇಲೆ ಸರಿ ಕಂಡ್ರು ಹೋಗಿ. ಆ ಮೊದಲು ಗಡಿಬಿಡಿ ಮಾಡಬೇಡಿ. ಈಗ ನಿಮ್ಮ ಆರೋಗ್ಯ ಸರಿ ಇಲ್ಲದೆ ಹೋದಂತ, ನಿಮ್ಮ ಆರೋಗ್ಯ ಅಲ್ಲ, ನನಗೆ ಹೆಚ್ಚು ಕಡಿಮೆ ಆಯ್ತು. ಶಿವಾನಿ ಅಮ್ಮನ ಆರೋಗ್ಯ ಸರಿ ಇಲ್ಲದೆ ಹೋದಂತ ಹೊತ್ತಿಗೆ ನೀವು ಭವಾನಿ ಅಮ್ಮನ ಮದುವೆ ಆದ್ದು ಹೌದಾ? ಹೌದು, ಅದೊಂದು ವಿಷಯ ಹೌದಲ್ಲ? ಹೌದು. ಆ ವಿಷಯ ಇಡಿಸಿ. ಮದುವೆ ಆದಷ್ಟೇ ಅಲ್ಲ, ಒಂದು ಮಗು ಹುಟ್ಟಿದ ವಿಷಯ ಹೌದಾ? ಹೌದಾ? ಮಗು ಇಲ್ಲಿ ಇಡಿಸಿ. ಏನಂದ? ಮಗು ಹುಟ್ಟಿದ ವಿಷಯ ಇಲ್ಲಿ ಇಡಿಸಿ. ವಿಚಾರ ಮಾಡಿ. ವೈದ್ಯರು ಹೇಳಿದ ಮಾತೇನು? ಏನು? ಶಿವಾನಿ ಅವರು ಯಾವುದೇ ಕಾರಣಕ್ಕೂ ಸರಿಯಾಗುವುದು ಕಷ್ಟ ಸಾಧ್ಯ. ಒಮ್ಮೆ ಸರಿಯಾದ್ರೂ ಮುಂದೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಉಳಿಯುವುದಿಲ್ಲ ಅಂತ ಹೇಳಿದ ವಿಷಯ ಹೌದಾ? ಅದನ್ನು ಇಲ್ಲಿಡಿಸಿ. ಹೆಣ್ಣು ತನ್ನ ಯಾವುದೇ ಸುಖದಲ್ಲಾದ್ರೂ ಪಾಲು ಕೊಟ್ಟಾಳು, ಗಂಡನ ಸುಖದಲ್ಲಿ ಯಾವ ಹೆಣ್ಣು ಪಾಲು ಕೊಡ್ಲಿಕ್ಕಿಲ್ಲ. ಈ ವಿಷಯ ಹೌದಾ? ಅಲ್ಲಿಡಿಸಿ. ಈಗ ವಿಚಾರ ಮಾಡಿ, ಒಂದಕ್ಕೊಂದು ಸೇರಿಸಿ. ಅವರೆಲ್ಲಾದ್ರೂ ಇಲ್ಲಿಗೆ ಬಂದ್ರೆ ಬೇಡ, ನೀವು ಅಲ್ಲಿ ಹೋದ್ರೆ ಗಂಡಾಂತರ ಏನು ಅಂತ ಗೊತ್ತಾಯ್ತಲ್ಲ. ನಾನೇ ಅವಳನ್ನು ಮದುವೆ ಆಗಿದ್ದೇನೆ ಅನ್ನೋದು ಅವಳಿಗೆ ಗೊತ್ತಾಯ್ತು ಅಂತ ಆದ್ರೆ ಒಡೆಯೋ ನೀನಾದ್ರೂ ಮುಂದುವರ್ಸು, ಮತ್ತೆಂತ ಮಾಡೋದು? ಅದಾಗಬಾರದು ಗೋಪಿ. ನಾನು ಪ್ರಯತ್ನಿಸುವುದು ಅನ್ಯಾಯ ಆಗಕೂಡದು ಎನ್ನುವ ಕಾರಣಕ್ಕಾಗಿ ಸಕಾಲದಲ್ಲಿ ಸೂಚನೆ ಕೊಟ್ಟೆ. ನೋಡ್ಬೇಕು ಅಂತ ಹೇಳಿದ ಯಾಕೆ ಎಲ್ಲಿಗೆ ಇಂತಲ್ಲೇ ಓಡುದೇ ಬಿಟ್ಟರೆ ಬೇರೆ ಇಲ್ಲ. ಶಿವಾನಿಯನ್ನು ನೋಡಿ ಹೇಳು, ಮಹಾರಾಜರು ಪುರದಲ್ಲಿಲ್ಲ, ಈಗ ನೋಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳು. ಅವ್ರೇನ್ ಹೇಳ್ತಾರೆ ಅದಕ್ಕೆ? ಪುರದಲ್ಲಿ ಮಹಾರಾಜರಿಂದ ಹೋದ್ರೆ ನಾನು ಮನೆ ಬರಬಾರ್ದು. ಯಾಕೆ? ನೀನು ಕೆಲಸದವ, ನೀನು ಯಾರು ಹೇಳಲಿಕ್ಕೆ? ನಾನು ಪಟ್ಟದ ರಾಣಿ, 3 ಕಾಸಿನವನೇ, ನೀವು ಅಷ್ಟು ಅಂತ ಹೇಳ್ತಾರೆ. ನೀನು ಕೇಳಲಿಕ್ಕೆ ಇದ್ದವನು ಗೋಪಿ, ಬೇಸರ ಮಾಡಬೇಡ. ನಾನು ಕೇಳಲಿಕ್ಕಿದ್ದದಲ್ಲ, ನೀವು ಅನುಭವಿಸ್ಲಿಕ್ಕಿರುವುದು. ಎಂತ ಅನುಭವಿಸ್ಲಿಕ್ಕೆ? ಅಷ್ಟೇ ನೇರ ಇಲ್ಲಿಗೆ ಬರ್ತಾರೆ. ಪಾಪ ನೀವು ನೋಡಿ, ಇವ್ರ ಹತ್ರ ಇರ್ತಾರಲ್ಲ, ಅಲ್ವೇನ? ಆ ವಿಷಯ ಅವರಿಗೂ ಗೊತ್ತಾಗ್ತದೆ. ಗೊತ್ತಾಯ್ತು ಅಂತ ಆದ್ರೆ ಒಡೆಯ ಈಗ ಗೊತ್ತಾಯ್ತಾ? ನನಗೆ ಎಷ್ಟೇ ಕಷ್ಟ ಮಾತ್ರ ಚಿಂತೆ ಇಲ್ಲ. ನನ್ನ ಶಿವನಿಗೆ ಏನು ಆಗಬಾರ್ದು. ನಾನೇನ್ ಮಾಡ್ಲಿಲ್ಲ? ಆಲೋಚನೆ ಮಾಡಬೇಡಿ.
ನನ್ನಕ್ಕ ಚೆನ್ನಾಗಿರಬೇಕು. ಹೋಗಿ ಹೋಗಿ ನೀವು ಹೋಗಿ, ನೀವು ಅವಳು ಬರ್ತಾನೆ ನೀವು ಹೋಗಾದ್ರೂ ಬರ್ತಾರೆ. ಹೋಗಿ ಕರುಳ ಕೂಡಿಯನು ಸಖಿಯುಳಿಯುತ ಕರುಳ ಕೂಡಿಯನು ಸಖಿಯುಳಿಯುವುದ ಕೊರಳ ಮಾಂಗಲ್ಯನು ತೆಗೆದು ನೀದೆ ಭಾಗ್ಯ ಏನೋ ಮರುಗಿ ಇದು ದೇವನಾಡವು ನೋಡು, ಹೊಸ ಪ್ರೇಮಾನುರಾಗದ ಹಾಡು, ಒಮ್ಮೆ ಬೇರಾಗಿಸಿ ಇಂದು ಒಗ್ಗೂಡಿಸಿ ನಿಂದು ನೋಡಿ ನಲಿವನ ವಿಧಿಯು. ಇದು ದೇವನಾಡವು ನೋಡು, ಹೊಸ ಪ್ರೇಮಾನುರಾಗದ ಹಾಡು. ನಿಮ್ಮಲ್ಲಿ ಕೈ ಮುಗಿದು ಬೇಡ್ತೀನಿ. ಏನು ನನ್ನನ್ನ ಕ್ಷಮಿಸ್ತೀರಿದ್ದಾರೆ? ಏನ್ ತಪ್ಪು ಮಾಡ್ತೀಯಾ? ಗೋಪಿ ಹೇಳಿದ ಏನು ಇದರ ಒಂದು ಎಚ್ಚರ ತಪ್ಪಿ 3 ದಿವಸ ಮಲಗಿರುವಂತಹ ನೀವು ನನ್ನ ಬಳಿಯಲ್ಲೇ ಇದ್ದು ನನ್ನ ಸೇವೆಯನ್ನು ಮಾಡ್ತಾ ಇದ್ರು. ನನಗೆ ಅದು ಕರ್ತವ್ಯವೇ. ನನ್ನಿಂದಾಗಿ ನಿಮಗೆ ಅದೆಷ್ಟು ತೊಂದರೆ ಆಯ್ತು. ಅದನ್ನು ತೊಂದರೆ ಅಂತ ತೀರ್ಮಾನಿಸಬಾರದು. ನಾನೇನ್ ಮಾಡ್ಲಿ ಹೇಳಿ? ಬೇಸರ ಇಲ್ಲ ಅನ್ನಲ್ಲ. ನನ್ನ ತಂಗಿಯ ಸುಂದರವಾದಂತ ಬದುಕನ್ನ ಕಾಣಬೇಕು ಅಂತ ನಾನು ಆಸೆ ಪಟ್ಟೆ. ಪಾಪ ಮದುಮಗನಾಗಿ ಎಲ್ಲಿವರೆಗಾಗಿ ಬಂದಂತಹ ಚಂದ್ರಕಾಂತ ಮಸಲ ಸೇರುವ ಹಾಗಾಯಿತು. ಚಂದ್ರಕಾಂತ ಸತ್ತಿರುವಂತಹ ವಿಚಾರ ಅವನ ತಂದೆ ತಾಯಿಗಳಿಗೆ ನಾವು ಹೇಳಿದ್ದೇವೆ. ಅವ್ರು ಹೇಳಿದ್ರು ಆ ಕುರಿತಾಗಿ ನಮಗೆ ಬೇಸರ ಇಲ್ಲ, ಅವನ ಜಾತಕದವರು ಹಾಗಿತ್ತು, ಅವನಿಗೆ ದುರ್ಮರಣ ಅಂತ ಗೊತ್ತಾಗಿ ನಾವು ಹೆಚ್ಚು ಖರ್ಚು ಮಾಡಲಿಲ್ಲ ಅವನಿಗೆ ಅಂದ್ರು. ನೋಡಿ, ಯಾರೇ ಕೂಡ ಮರೆಯಬಹುದು, ಆದ್ರೆ ಮರೆಯದ ಜೀವ ಮತ್ತೊಂದಿದೆ. ಯಾವುದು? ಅದು ನನ್ನ ತಂಗಿಯಾದಂತ ಭವಾನಿ. ಅವಳು ಹೇಗಿತ್ತು? ಅವಳು ಈಗ ನೋಡು ಯಾರಲ್ಲೂ ಮಾತಾಡುವುದಿಲ್ಲ. ಎಷ್ಟೊತ್ತಿಗೆ ಅವರು ಏಕಾಂತದಲ್ಲಿ ಇರ್ತಾರೆ. ದಯವಿಟ್ಟು ನಾನು ಮಾತಾಡ್ಲಿಕ್ಕೆ ಯಾರು ಬರಬಾರದು ಅಂತ ಹೇಳ್ತಾರೆ. ಯೋಗಿನಿ ಅಂತೆ ಕಾಣ್ತಾರೆ. ನನ್ನ ತಂಗಿ ಯಾರಿಗೂ ಮಾತನಾಡುವುದಿಲ್ಲ. ನೋಡಿದ್ರೆ ಸ್ವಾಮಿ, ಒಂದು ಸಂದರ್ಭದಲ್ಲಿ ಮಾತಿನ ಮಲ್ಯಾದಂತ ನನ್ನ ತಂಗಿ ಮೌನ ಗೌರಿಯಾದ್ದು ನನ್ನ ಮದುವೆಯ ನಂತರ. ಅಂತಹ ತಂಗಿಯ ಮೌನವನ್ನು ಮುರಿದಿದ್ದು ಬಂದಿರುವಂತಹ ಚಂದ್ರಕಾಂತನ ಜೊತೆಯಲ್ಲಿ ನಿನ್ನ ಮದುವೆ ಮಾಡಿಸ್ತೇನೆ ಎಂದು ಭಾಷೆ ತೆಗೆದುಕೊಂಡ ಆ ಬಳಿಕ ಅಂತ ನನ್ನ ತಂಗಿ ಇಂದು ತಿರುಗಿ ಮೌನದ ಮನೆಯನ್ನ ಹೊಕ್ಕಳೆ. ಪ್ರಭು ನೋಡಿ, ನನ್ನ ತಂಗಿಯನ್ನ ನಾನೀಗ ಸಹ ಮಾತಾಡಬೇಕು. ನೀವು ಹೋದ್ರೆ ಗಂಡ ಅಂತರ ಆಗ್ತದೆ. ನಿಮಗೆ ಏನು ಗೊತ್ತು? ನನ್ನ ತಂಗಿ ಅಂದ್ರೆ ನನ್ನ ಹೃದಯದ ಚೂರು. ಚೂರು ಆಗ್ತದೆ. ಈಗ ನೀನು ಹೋದ್ರೆ ನೋಡಿ, ಅವಳಲ್ಲಿ ಮಾತಾಡ್ಬೇಕು. ನೀವೆಷ್ಟು ಹದ ಮಾಡಿದ್ರು ನೀವೀಗ ಹೋಗುದು ಬೇಡ. ನನ್ನ ತಂಗಿಯನ್ನ ಕಾಣುವುದು ನಿಮಗೆಲ್ಲ ಇಷ್ಟ ಇಲ್ಲದ ಸಂಗತಿ ಎನ್ನುವುದು ನನಗೆ ಅರ್ಥವಾಯಿತು. ನಿಮ್ಮಲ್ಲಿ ನಾನೇನು ಹೇಳುವುದು? ಎಲ್ಲ ನನ್ನ ಹಣೆ ಬರ. ನಾನು ಯಾರನ್ನ ಕಾಣುವುದಿಲ್ಲ, ಯಾರನ್ನ ಮಾತಾಡಿಸುವುದಕ್ಕೂ ಇಷ್ಟಪಡುವುದಿಲ್ಲ. ಅವಳ ತಂಗಿಯನ್ನು ನೋಡ್ಲಿಕ್ಕೆ ಅವಳು ಚಳಪಡಿಸ್ತಾ ಇದ್ದಲ್ಲೇ ಬೇಡ ಅನ್ಲಿಕ್ಕೆ ನೀನು ಯಾವನ? ಅವನಿಗೆ ಯಾಕೆ ಹೇಳ್ತೀರಾ? ನನ್ನ ಪ್ರಾರಬ್ಧ ಇಲ್ಲ ರಾಣಿ. ನಾನಿದ್ದೇನಲ್ಲ, ನನ್ನ ತಂಗಿಯನ್ನು ನೋಡುವ ಅವಕಾಶ ನಾನು ಒದಗಿಸುವುದಿಲ್ಲ. ಅದ್ರ ಮಾತು ಯಾರು ಕೇಳ್ತಾರೆ? ಕರೆದುಕೊಂಡು ಹೋಗ್ತೀರಾ? ಅಗತ್ಯವಾಯಿತು. ನಗಿಸಿ ಗುಣಿಸಿ ಅಳಿಸುವ ಆ ವಿಧಿಯ ಹೂಟ, ಆ ವಿಧಿಯ ಹೂಟ, ಇದು ದೇವನಾಟ. ಜಗಜೀವಕೂಟ, ಇದು ದೇವನಾಟ. ಜಗಜೀವಕೂಟ, ನಗಿಸುವ ಕುಣಿಸುವ ಆ ವಿಧಿಯ ಹೂಟ, ಇದು ದೇವನಾಟ. ಜಗಜೀವಕೂಟ ತಂಗಿ ಇದು ನಿನ್ನ ಕೈಯಲ್ಲ, ನಿನ್ನ ಕಾದು ಎಂದು ತಿಳಿದು ನಿನ್ನಲ್ಲಿ ಕ್ಷಮೆ ಕೇಳ್ತೀನಮ್ಮ. ನಾನು ನಿಮ್ಮ ಈ ಕಣ್ಣೀರಿಗೆ ನಾನೇ ಕಾರಣ ಎನ್ನುವುದು ನನಗೆ ಗೊತ್ತು. ಮದುವೆ ಬೇಡ ಎಂದು ಕುಳಿತಿರುವಂತಹ ನಿನ್ನಲ್ಲಿ ಭಾಷೆ ತೆಗೆದುಕೊಂಡು ನಿನ್ನ ಕಣ್ಣೀರಿಗೆ ಈ ಹೊತ್ತು ನಾನು ಕಾರಣನಾದೆ. ನನ್ನನ್ನು ದಯವಿಟ್ಟು ಕ್ಷಮಿಸು ತಂಗಿ.
ಪ್ರಭು ತಂಗಿಯ ಸುಂದರವಾದಂತಹ ಬದುಕನ್ನ ಕಾಣಬೇಕು, ಚಂದ್ರಕಾಂತನ ಜೊತೆಯಲ್ಲಿ ಅವಳು ಬದುಕುವುದನ್ನ ಕಂಡು ಸಂತೋಷ ಪಡಬೇಕು ಅಂತ ನಾನು ಭಾವಿಸಿದ್ರೆ ಆ ದೇವರು ಮತ್ತೊಂದು ಬಗೆದ ನಮ್ಮ ತಂಗಿಯ ಬದುಕಿನಲ್ಲಿ ಆ ವಿಧಿ ಅದೆಷ್ಟು ಕ್ರೂರಿಯಾದ ನೋಡಿ. ಒಮ್ಮೊಮ್ಮೆ ಹಾಗೆ ಅವ ಒಂದೇ ಸೋನೆ ಕೂರಿಯಾಗಿ ಬಿಡ್ತಾನೋ ಕೂರಿಯಾದರೂ ಕರುಣಿ. ಹಾಗೆ ಹೇಳಬೇಕು. ಒಂದು ವೇಳೆ ನನ್ನ ತಂಗಿಯ ಮದುವೆ ನಡೆದ ನಂತರ ಚಂದ್ರಕಾಂತ ಸತ್ತಿದ್ದಿದ್ರೆ ಜೀವನ ಪೂರ್ತಿ ಕಣ್ಣೀರಲ್ಲಿ ಕೈತೊಳೆಯಬೇಕಂತ ಪರಿಸ್ಥಿತಿ ಬರ್ತದೆ. ಆ ವಿಭಾಗದಲ್ಲಿ ಕ್ರೂರಿಯಾದರೂ ಕರುಣಿ. ಹೌದು, ನಿಜವಾಗಿ ಅವನಿಗೆ ಒಂದು ಸನ್ಮಾನ ಮಾಡಬೇಕು. ಆ ವಿಧಿಯನ್ನ ಹರಿಯುವುದಲ್ಲ ನಾವು. ಇಷ್ಟಕ್ಕೆಲ್ಲ ಕಾರಣ ಆ ಭೂಷಣ ಭಾವ. ಅವನು ಸುದ್ದಿ ಆಯ್ತು ಹೇಳಿ ನೀವು. ಅವನು ಭೂಷಣ ಭಾವಲ್ಲ, ಬೆಂಕಿ ಭಾವ. ಹೋದಲ್ಲಿ ಬೆಂಕಿ ಹಾಕಿದ್ದು ಓಡಿದ್ದು ಬಿಟ್ಟರೆ ಮತ್ತೇನು ಮಾಡಿದ್ದಾನೆ? ನನ್ನ ಕರ್ಮ. ಅವ ಒಳ್ಳೆಲ್ಲ ಬೆಂಕಿ ಹಾಕೋ ಬದಲು ಬಾಯಿಗಾದ್ರೂ ಬೆಂಕಿ ಹಾಕಿದ್ನ, ಆಮೇಲೆ ಆದ್ರೂ ಸರಿ ಆಗ್ತಿದ್ದ. ಯಾಕೋ ಬೆಂಕಿಯಿಂದ ಒಮ್ಮೆ ನಡೆದಂತ ಪ್ರಕರಣವೇ ಹೆಚ್ಚಾಗಿದೆ. ಮತ್ತಾಚೆ ಬೆಂಕಿಯ ವಿಷಯ ಸ್ವಾಮಿ, ನನ್ನ ತಂಗಿಯನ್ನ ನೀವು ನೋಡಿದ್ರ? ಅಯ್ಯೋ, ಅವ್ರು ದಿವಸ ನೋಡ್ತಾ ಇದ್ದಾರೆ. ಯಾವ ತಪ್ಪಿದ್ರು ದಿವಸಕ್ಕೆ 3 ಸಲ ಹೋಗಿ ನೋಡ್ಕೊಂಡು ಬರುತ್ತೆ ತಪ್ಪಿಲ್ಲ. ನಾನು ಅಲ್ಲದೆ ಮತ್ತೆ ಯಾರು ಅಲ್ಲವೇ? ಅವರ ಕರ್ತವ್ಯ ಅದು ಗೋಪಿ. ಅದು ಪಾಲಿಸಿದ್ದಾರೆ ನೋಡಿ, ನನ್ನ ತಂಗಿ ಯಾರಿಗಿಂತ ಏನು ಕಡಿಮೆ. ಹೌದು ಹೌದು, ಸುಂದರವತಿ ಅವಳು ಅಪ್ಸರೆ ಆಗಿದ್ದಾಳೆ. ನನ್ನ ತಂಗಿಯ ಕೊರಳಲ್ಲಿ ನಾನೊಂದು ಮಾಂಗಲ್ಯವನ್ನ ಕಾಣಬೇಕಿತ್ತು. ಕಾಣ್ತಿದ್ರಿ, ಯೋಗ ಎಲ್ಲ ತಪ್ಪಾಯ್ತು. ಅಂದ್ರೆ ಚಂದ್ರಕಾಂತ ಇದ್ದಿದ್ರೆ ಮದುವೆ ಆಗಿದ್ರೆ ಮಾಂಗಲ್ಯ ಕಾಣ್ತಾ ಇದ್ರಿ, ಯೋಗ ಎಲ್ಲ ತಪ್ಪೋಯ್ತು. ಹೌದು, ಏನ್ ಮಾಡ್ಲಿಕ್ಕಾಗ್ತದೆ, ಕಾಲ ಇನ್ನು ಮಿಂಚಿಲ್ಲ. ಸ್ವಾಮಿ, ನನ್ನ ತಂಗಿಗೆ ನೀವು ಅಣ್ಣ ಇದ್ದ ಹಾಗೆ. ಅಣ್ಣ ಅಣ್ಣ ಇವು ಎಷ್ಟೊತ್ತಿಗೆ ಯಾರ್ಯಾರಿಗೆ ಏನೇನು ಆಡ್ತಾರೆ ಅಂತಲೇ ಇನ್ನೂ ಗೊತ್ತಾಗ್ಲಿಲ್ಲ ನನಗೆ. ಕೆಲವರಿಗೆ ಅಣ್ಣ, ಕೆಲವರಿಗೆ ಅಪ್ಪ, ಇನ್ನು ಅಜ್ಜ ಒಂದಾಗ್ಲಿಕ್ಕೆ ಉಂಟು. ಅದು ಹಾಗೆ ಗೋಪಿ. ರಾಜಗದ್ದುಗೆ ಎನ್ನುವುದು ಹೂವಿನ ಹಾಸಿಗೆ ಅಲ್ಲ, ಮುಳ್ಳಿನ ಮಂಚ ಇದ್ದ ಹಾಗೆ. ರಾಜನಾದವ ಏಕಕಾಲದಲ್ಲಿ ಅನೇಕ ಸಂಬಂಧ ಹೊಂದುವುದು ಅನಿವಾರ್ಯ. ಗೊತ್ತಿರುವಂತ ಮಾತು ನೀವು ಹೇಳ್ತೀರಿ. ರಾಜನಾದವ ಏಕಕಾಲದಲ್ಲಿ ಅನೈತಿಕ ಸಂಬಂಧ ಹೊಂದಬೇಕು. ನೀವು ಹೊಂದಿದ್ದೀರಿ ಬಡವ ಎಲ್ಲರಿಗೆ ಆಗ್ತದ? ನೋಡು, ಬದಲದಿಂದ ಹಲ್ಲು ಕರ್ತೇನೆ, ಆ ಕಡೆ ಹಾಕ್ತೇನೆ. ನನಗದು ಪರಿಶುದ್ಧವಾದ ಚಾರಿತ್ರ್ಯವುಳ್ಳ ನನ್ನನ್ನು ಏನ್ ಮಾಡ್ಲಿಕ್ಕೆ ಹೊರಟೇನೆ? ಏನು ನಾನು ತತ್ವ ಅನೈತಿಕ ಸಂಬಂಧ ದೇವರೇ, ಎಂತ ಮಾತಾಡುದು. ಅಮ್ಮನಿಗೆ ಎಷ್ಟು ಬೇಸರ ಆಯ್ತು. ಅಲ್ಲ, ಹೆಂಗಸಿದ್ದಾರೆ ಎನ್ನುವ ಪ್ರಜ್ಞೆ ಬೇಡವಾ? ಅದು ನಿನಗೆ ಬೇಡ? ಅಲ್ಲ ಮನೋಡಿ, ಅವರ ಮಾತಿನಿಂದ ನನಗೆ ಬೇಸರ ಆದ್ದಲ್ಲ. ನೀನೇನು ಅಸಂಬದ್ಧ ಹೇಳಿದ್ದೀಗ? ಏನಮ್ಮ ಹಾಗೆ ಹೇಳುವುದಕ್ಕೆ ಕಾರಣ ಇದೆ. ಹೇಳಿ ಸ್ವಾಮಿ ಸ್ವಲ್ಪ. ಅವರು ಮಾಡಿದ ಮಾತಿನ ಅರ್ಥ ಏನು ಕೇಳು. ನೋಡು, ಈಗ ನಾನು ನಿನಗೆ ಏನು? ನೀನು ನಮಗೆ ಒಡಿಯ, ಇವಳಿಗೆ ನಾನೇನು? ಇವರಿಗೂ ಗಂಡ. ಊರಿನವರಿಗೆ ಏನು? ಏಕಕಾಲ ಅನೇಕ ಸಂಬಂಧ. ಹಾಗೆ ಸ್ವಾಮಿ, ಆದಷ್ಟು ಬೇಗ ನನ್ನ ತಂಗಿಯೇ ಯೋಗ್ಯ ವರನೊಂದಿಗೆ ಮದುವೆ ಮಾಡಿದ್ದೇನೆ. ನೋಡು, ನನಗೆ ನಿನ್ನ ಆರೋಗ್ಯ ಮುಖ್ಯ ಬಿಟ್ಟರೆ ಯಾರ ಕ್ಷೇಮವನ್ನು ನಾನು ಜಾಗೃತಿ ಮಾಡಿ. ಯಾವಾಗ ನೋಡಿದ್ರು ನನ್ನ ಆರೋಗ್ಯ ಸರಿ ಇಲ್ಲ, ನನ್ನ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತೀರಾ. ಯಥಾರ್ಥವಾಗಿತ್ತು. ನಾನು ಚೆನ್ನಾಗಿದ್ದೀನಿ, ಇರಬೇಕು. ನೀವು ಚೆನ್ನಾಗಿದ್ರಿ. ಈಗ ಆರೋಗ್ಯ ಹಾಳಾಗಿದ್ದು ನಮ್ದು. ನಮ್ ದಿವಸಕ್ಕೂ 3 ಗುಳಿಗೆ ಆಗುದಿಲ್ಲ, ಅದನ್ನು ಗೊತ್ತಿಲ್ಲ, ನಿಂತಾಗುದಿಲ್ಲ. ಏನ್ ಮಾಡಿ ಸಾಯುವ? ನಿಮ್ಮ ಹೆಣದರ ಏನ್ ಮಾಡ್ಲಿಕ್ಕೆ? ಅದಕ್ಕೆ ನೀವು ಸರಿ ಇದ್ರಪ್ಪ. ನಾನು ಆರೋಗ್ಯವಂತಳಾಗಿದ್ದೀನಿ ಎನ್ನುವುದನ್ನು ನಾನೇ ತೋರಿಸ್ತೇನೆ. ನನ್ನ ತಂಗಿಗೆ ಯೋಗ್ಯ ವರನನ್ನು ನೀವು ಹುಡುಕಬೇಕಾಗಿಲ್ಲ, ಮತ್ತೆ ನಾನೇ ಹೋಗಿ ಹುಡುಕೊಂಡು. ನೀನು ತೆಗಿತೀಯ? ನೀನು ಮನೆಯಿಂದ ಹೊರಗೆ ಅಡಿಯಿಟ್ಟು ಜನಾಕ್ಷೇಪ ಮಾಡುವುದು ನನ್ನ ಗೊತ್ತಾ? ಹೌದೌದು. ಈಗಾಗಲೇ ಆರೋಗ್ಯದಲ್ಲಿ ಸುಧಾರಿಸಿಕೊಳ್ಳುತ್ತಿರುವಂತಹ ಹೆಂಡತಿಯನ್ನು ತಂಗಿಗೆ ಹೊರ ಹುಡುಕುವುದಕ್ಕೆ ಊರಿನಲ್ಲಿ ಕಳಿಸಿದ್ದಾನೆ. ಬುದ್ಧಿ ಉಂಟು ಉತ್ತಮರಿಗೆ. ಇರಬೇಕಿದ್ರೆ ಬೇರೆ ಗಂಡು ಹುಡುಕಲಿಕ್ಕೆ ಈ ಜನ ಇವರು ಯಾಕೆ ಅಂತ ಹೇಳುದಿಲ್ವಾ? ಹೌದು ಸ್ವಾಮಿ, ನಿಮ್ಮ ಕುರಿತು ಯಾರು ಆಡಿಕೊಳ್ಳುವುದಕ್ಕೆ ನಾನು ಅವಕಾಶ ಕೊಡುವುದಿಲ್ಲ. ಹಾಗಾದ್ರೆ ಆ ಕೆಲಸ ನೀವೇ ಮಾಡಿ. ಆದ್ರೆ ಒಂದು, ನನ್ನ ತಂಗಿಯ ಕೈ ಹಿಡಿಯುವಂತ ಗಂಡು ಹೇಗಿರಬೇಕು? ಆಗಿರಬೇಕು. ಅತ್ಯುತ್ತಮನಾಗಿರಬೇಕು. ಅಷ್ಟು ಸೇರಿಸಿದ್ರಾಯ್ತು. ಯಾವುದು ಅತ್ಯುತ್ತಮ? ಅತಿ ಒಂದು. ದಾರಿ ಎಷ್ಟೇ ದೂರ ಆಗಲಿ, ಎಷ್ಟೇ ಖರ್ಚಾಗಲಿ ಪ್ರಶ್ನೆ ಇಲ್ಲ. ಯಾರ್ಯಾರ್ದು ನೀನು ಉದ್ಧಾರ ಅವಳು ಕಣ್ಣೀರಿಡಿದ ಹಾಗೆ ನೀನು ಚೆನ್ನಾಗಿ ಜಾಗ್ರತೆಯನ್ನು ನೋಡ್ಕೊಳ್ತಿರ್ಬೇಕು. ನನ್ನ ಕರ್ತವ್ಯ ಸ್ವಾಮಿ. ಅಕ್ಕ ತಂಗಿ ಎಷ್ಟೊತ್ತಿಗೂ ಒಟ್ಟಾಗಿ ಇರಬೇಡಿ. ಸ್ವಲ್ಪ ದೂರ ಇದ್ರೆ ಮಾನಸಿಕವಾದ ನೆಮ್ಮದಿ ಏಕಾಗ್ರತೆಯಲ್ಲಿ ಸಿಗ್ತದೆ. ಆಗಲಪ್ಪ ಕರ್ಕೊಂಡು ಒಳಗಡೆ ಹೋಗೋಣ. ಯಾವ ಗಂಡನಿಗೂ ನನಗೆ ಬಂದ ಸ್ಥಿತಿ ಬರಬಾರ್ದು. ನೋಡಿ, ಕೇಳಿದ್ಯಾ? ನನ್ನ ಸ್ವಂತ ಹೆಂಡತಿಗೆ ನಾನೀಗ ಗಂಡು ಹುಡುಕ್ಲಿಕ್ಕೆ ಹೋಗ್ಬೇಕು. ನೋಡಿದೇನೋ ಎಂತ ಒಂದು ಭಾಗ್ಯ ನೋಡಿ.
ಹೇಳು ಹೇಳೇ ಹಾಕ್ತೇನೆ ನಿನ್ನ. ನಿಮ್ಮ ಒಳ್ಳೆ ವಿಚಾರ ಮಾತಾಡ್ಬಾರ್ದಾ? ಏನು ನನ್ನ ಹೆಂಡತಿಗೆ ನಾನು ಗಂಡು ಹುಡುಕ್ಲಿಕ್ಕೆ ಹೋಗೋದು ಸಾಧ್ಯವಾ? ಎಂತ ಮಾತಾಡುದು ನೀವು? ನೀನು ಹೇಳ್ಬೇಡ. ಗ್ರಹಚಾರ ನೋಡಿ ಈಗ ಹೇಳಿದ್ದು. ಹಾ, ಉಪಾಯ ಇಲ್ಲ. ಏನು? ಹೋಗಿ ಹೋಗಿ ಗಂಡು ಹುಡ್ಕೊಂಡ್ ಬನ್ನಿ. ಎಲ್ಲಿಗಂತ ಹೋಗುದು? ನಮ್ಗೆ ಜಾಗ ಇಲ್ವಾ? ಎಲ್ಲುಂಟು? 15 ದಿವಸ ತೀರ್ಥ ಯಾತ್ರೆ ಹೋಗುವ. ಏನಂದ್ರೆ 15 ದಿವಸ ತೀರ್ಥ ಯಾತ್ರೆಗೆ ನಾನಂತ ಪಾಪದ ಕಾರ್ಯ ಏನು ಮಾಡ್ಲಿಲ್ಲ. ಒಂದು ಹೊಳಿತು ನೋಡು. ಈಗ ಹೊಳಿತಾ? ಖಂಡಿತ ಹೊಳಿತು. ಎಂತ ನೋಡಿಯಾ? ಹೋಗೋಣ. ನಾನು ನಿಮಗೊಂದೊಂದ್ಸಲ ಹೊಳಿದ ನಂಬಾದ್ಯ ಹೇಳಿ ಶಿವಾಲಿ ಸರಿಯಾಗ್ಲಿಕ್ಕೆ ಕಾರಣ ಏನು? ಆ ಪಾಪಿಗಳ ಬೆಂಕಿ ಕೊಟ್ಟಿದ್ದು ಕೊಡುವುದಕ್ಕೆ ಕಾರಣ ಅವ್ರು ಸಾಯ್ಬೇಕು, ನೀವು ಸರ್ವನಾಶ ಆಗ್ಬೇಕು ಅಂತ. ದೈವ ಚಿತ್ತ ಬೇರೆ ಇದ್ದದ್ರಿಂದ ಅದು ನಮ್ಮ ಸಾಲಿಗೆ ಉಪಕಾರ ಆಯ್ತು. ಇವಳು ಸರಿಯಾಗಿ ಹಾಗಂತ ನಮ್ಮನ್ನು ನಾಶ ಮಾಡುವ ಕೈ ಬಿಡ್ಲಿಲ್ಲಲ್ಲ. ಅವ್ರು ಇದ್ದಷ್ಟು ಕಾಲ ಮಾಡುದೇ ಅವ. ಮತ್ತು ಅವನು ಕೊಂದೇ ಬರ್ಬೇಕು ಇವತ್ತು. ಅಲ್ಲೇ ನಾವು ಇಂಥದ್ದು ಮಾಡಿದ್ರೆ ನಿನ್ನನ್ನು ಕೊಳ್ಳೋದು. ಬನ್ನಿ. ಹೊಲಿಸಿ ಜನ್ನಯ ಕಾರ್ಯವೆನುದ ಫಲವಂತ ಹೋದವನೇ. ನಿನ್ನ ಪಾಲಿಗೆ ಮೃತ್ಯುವಾಗಿ ಬಂದು ನಿಂತವನು ನಾನು. ಸರಿ, ಮನುಷ್ಯ ತಪ್ಪು ಮಾಡುವ ಸಹಜ. ಹಾಗಂತ ಅದನ್ನೇ ನಾವು ಇಟ್ಟುಕೊಂಡು ಮುಂದುವರಿಸ್ತೇವೆ ಅಂತ ಆದ್ರೆ ಸರಿಯಾಗುವುದಕ್ಕೆ ಅವಕಾಶ ಉಂಟಾ? ಎಷ್ಟು ಬಾರಿ ಕೊಡ್ಲಿಲ್ಲ. ಅಲ್ಲ, ಈ ಬಾರಿ ನಾನು ಮಾತಾಡುದು ನೋಡಿ. ಇಲ್ಲಿವರೆಗೆ ನಮ್ಮ ನಿಮ್ಮೊಳಗೆ ದ್ವೇಷ ಇದ್ದದ್ದಾಯ್ತು. ಹೌದಾ? ಹೌದು. ಸುಮ್ಮನೆ ನೀವು ಬೇರೆ ಮಾಡುದು, ನೀವು ಮಾಡಿದ್ರೆ ನಾವು ಬರುವುದು, ಈ ರಗೆ ಬೇಡ. ತಿರುಗಾಟಿಗೆ ಇಷ್ಟು ಖರ್ಚಾಗಿ ಒಂದು ಇವತ್ತು ಬಹಳ ಕಷ್ಟ ಉಂಟು, ಸುಮ್ಮನೆ ಅಲ್ಲ. ಆದ್ದರಿಂದ ಹೊಂದಾಣಿಕೆ ಮಾಡ್ಕೊಳ್ಳುವ. ಇನ್ನು ನಮ್ಮ ಸುದ್ದಿ ನೀವು ಬರಬಾರ್ದು. ಬರೋದಿಲ್ಲ. ನಿಮ್ ಸುದ್ದಿ ನಾವು ಬರೋದಿಲ್ಲ. ನಾವು ಈಗ ನಿರ್ಧಾರಕ್ಕೆ ಬಂದಾಗಿದೆ. ಇನ್ನೆಲ್ಲ ಇದು ಪ್ರಯೋಜನ ಇಲ್ಲ. ಆದ್ರಿಂದ ಈ ದ್ವೇಷ ಎಲ್ಲ ಬಿಟ್ಟು ಬಿಡೋಣ ಅಂತ. ನೀವೀಗ ಸ್ನೇಹ ಹಸ್ತ ನಮ್ಗೆ ಕೊಡ್ಬೇಕು. ನಿನಗ ಸ್ನೇಹ ಹಸ್ತ ಖರ್ಚು ಮೊದಲು ಕಟ್ಟಿದ್ರು ಇರ್ಲಿ. ನೀವು ಸ್ನೇಹ ಹಸ್ತ ನಮ್ಗೆ ಒಂದೇ ಕೈ ಕೊಡಿ ಸಾಕು. ಏನ್ ಮಾಡ್ತೇನೆ ಅಂತ ನನ್ಗೆ ಅರ್ಥ ಆಗಿಲ್ಲ. ಅದಕ್ಕೆಲ್ಲ ಗೊತ್ತಾಗುದಿಲ್ಲ. ಮಾತಾಡ್ಕೋಬೇಕು, ಏನೇ ಮಾಡೋದಿದ್ರು ಆ ಮಾತಾಡೋದು ನೆನಪು ಇಟ್ಕೊಳ್ಬೇಕು. ಎರಡೂ ಇಲ್ಲ ಅಂತಂದ್ರೆ ಆಕಸ್ಮಿಕವಾದ ಅವಘಡಕ್ಕೆ ಕಾರಣ ಆಗ್ತದೆ. ಆದ್ರೂ ಅವ ಸಾಯ್ಲಿಲ್ವಾ? ನಮಗೆ ಬೇಕಾದ್ರೆ ನಷ್ಟ ಆಯ್ತಾ? ಈಗ ಒಂದು ಹೋಗಿ ಹೇಳೋಣ. ಗಂಡು ನೋಡಿ ಬರ್ಲಿಕ್ಕೆ ಆಗ್ಲಿಲ್ಲ. ಸರಿಯಾದ ಹುಡುಗ ಸಿಗಲಿಲ್ಲ. ಹೌದು, ಬಹಳಷ್ಟು ತಿರುಗಿದ್ದೇವೆ ನಾವು ಮತ್ತು ಹೇಳಿ ಬಂದಿದ್ದೇವೆ ಜನರಿಗೆ. ಹೇಳುವವನ್ನೇ ಅಂಶದಲ್ಲಿ ಗುಳ್ಳಿರೆ ಸದವರು ನೋಡ್ಕೊಳ್ಬೇಕು. ಏನ್ ಬೇಕು ಅಂತ ಕೇಳಿ ಕೊಟ್ಟು ಕಳಿಸ. ನಮಸ್ಕಾರ ಬನ್ನಿ. ಇದು ನಿಮ್ಮನ್ನು ನೋಡಿದ್ರೆ ಬ್ರಾಹ್ಮಣರ ಹಾಗೆ ಕಾಣ್ತೀರಿ. 100ಕ್ಕೆ 100 ಹೌದು. ನನಗಂತೂ ಆ ಪ್ರಶ್ನೆ ಬೇಡ. ಈಗ ನೀವು ಯಾರು, ಎಲ್ಲಿಂದ ಬಂದದ್ದು, ನಿಮ್ ನೋಡುದೇ ಹೊಸ್ತು ನಾವು. ಅದೇ ನನ್ನ ಪರಿಚಯ ಆಗಿಲ್ವಾ? ಇಲ್ಲ, ಭಾರಿ ಆಶ್ಚರ್ಯ ಆಯ್ತು ನೋಡು. ನಾನಲ್ವ ಗಣೇಶ ಭಟ್ರು. ಓ, ಗಣೇಶ ಭಟ್ರು, ಶಂಕರ ಶೆಟ್ಟರ ಮಗ. ಬಹಳ ನಿಮ್ ತಲೆ ಎಲ್ಲೋ ಉಂಟು, ಏನೋ ಕೆಲಸ ಮಾಡ್ತಾ ಉಂಟು. ಗಣೇಶ ಭಟ್ರು ಶಂಕರ ಶೆಟ್ಟರು ಮಗನ? ಅಲ್ಲ, ಶೆಟ್ಟರ ಮಗ ಭಟ್ರು ಆಗ್ತಾರ? ನೀನ್ ಹೇಳಿಲ್ಲ. ನಾನು ನೀವೇ ಅವ್ರೆ. ಭಟ್ರೆ ನಿಮ್ಗೆ ಆಗುವಂಥದ್ದು ಏನೂ ಇಲ್ಲ. ಬಟ್ ದಯವಿಟ್ಟು ಕ್ಷಮಿಸಬೇಕು. ಏನೋ ಅವಸರದಲ್ಲಿ ಹೇಳುವಾಗ ಹೆಚ್ಚು ಕಡಿಮೆ ಆಗಿ ಗಣೇಶ್ ಭಟ್ರು ಶಂಕರ ಶೆಟ್ಟರ ಮಗ ಅಂತ ಹೇಳಿದೆ. ಹಾಗೆ ಹೇಳುವುದರಿಂದ ಶಂಕರ ಶೆಟ್ಟರು ಎಷ್ಟು ಅವಮಾನ ಆಗಲಿಕ್ಕಿಲ್ಲ. ಸ್ವಾಮಿ, ನಿಮ್ಮನ್ನು ಕೈ ಮುಗಿದು ಬಿಡ್ಕೊಳ್ತೇನೆ. ನಿಮ್ಮ ಅಪ್ಪಯ್ಯ ಭಟ್ರು ಅಂತ ಇಡೀ ಊರಿಗೆ ಗೊತ್ತು. ಈಗ ಸರಿ ಮಾಡ್ತೇನೆ. ನೀವು ಗಣೇಶ್ ಭಟ್ರು, ನಿಮ್ಮ ಅಪ್ಪಯ್ಯ ಶಂಕರ ಭಟ್ರು. ಆ ಶಂಕರ ಭಟ್ರ ಮಗ ನೀವು ಗಣೇಶ್ ಶೆಟ್ಟರು. ಎಂತದ ನಿಜವಾಗಿ ಈಗ ಸರಿ ಮಾಡ್ಬಿಡ್ನಲ್ಲ. ಏನ್ ಸರಿ ಮಾಡಿದೆ? ಈಗ ಅಪ್ಪನನ್ನು ಭಟ್ರು ಮಾಡಿದೆ, ಇವರನ್ನು ಶೆಟ್ರು ಮಾಡಿದೆ. ಗೊತ್ತಾ ನನಗೆ? ಹೇಗೆ ಅವರೇ ಪಾಪ ಊರಾಗ್ಲಿಕ್ಕೆ ನಿಂತಿದ್ದಾರೆ. ಬಂದೆ ತಡೆರಿ. ಸ್ವಾಮಿ, ನೀವು ಪುಣ್ಯಾತ್ಮರು. ನಿಮ್ಮ ಹೃದಯ ಬಹಳ ಗಟ್ಟಿ ಉಂಟು. ಇಂಥ ಮಾತು ಕೇಳಿ ನೀವು ಹೀಗಿದ್ದೀರಿ ಹೇಳುವುದು ನಮ್ಗೆ ಸಮಾಧಾನ. ಹೇಳುವಲ್ಲಿ ನಮ್ದು ಅಸಂಬದ್ಧ. ನಿಮ್ಮ ಅಪ್ಪಯ್ಯ ಗಣೇಶ್ ಭಟ್ರು ಅಲ್ಲ, ಯಾವ್ದು ಶಂಕರ ಶೆಟ್ಟಿ ಭಟ್ರು, ನೀವು ಅವ್ರ ಮಗ ಗಣೇಶ್ ಭಟ್ರು ಅಂತ ಇಡೀ ಊರಿಗೆ ಗೊತ್ತು. ಆ ಮೇಲ ಶೆಟ್ಟರದ್ದು ಬಿಟ್ಟು ಬಿಡಿ, ಕೆಳಗೆ ಶೆಟ್ಟರದ್ದು ಬಿಟ್ಟು ಬಿಡಿ. ಅಲ್ಲಿಗೆ ಅಪ್ಪ ಮಗ ಮೇಲೆ ಇಬ್ರು ಭಟ್ರೆ ಆಗ್ಲಿಲ್ವಾ? ಹಾಗಲ್ಲ ಅದು. ನೀನು ನಿನ್ನಂತ ಒಂದು ಊರಲ್ಲಿ ಇದ್ರೆ ಭಟ್ರ ಮಗ ಶೆಟ್ರು ಆಗ್ಬೋದು, ಶೆಟ್ರ ಮಗ ಭಂಡಾರಿ ಆಗ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆ ಆಗೋದಕ್ಕೆ ನೀವೇ ಕಾರಣರಾಗ್ತೀರಿ. ನಾನಿದ್ರೆ ನೀವು ಆಗುದಾ? ಅದೇ ಬಿಡು. ವಿಷಯ ಗೊತ್ತಾಗ್ತದೆ ನನಗೆ. ಏನೇನು ನಾಮಕರಣ ನಾಮಕರಣ ಮಾಡ್ಬೇಕಾ ಬೇಡ ಭಟ್ರೆ? ಏನು ಈಗ ನಿಮ್ಮ ಮಗುವಿಗೆ ನೀವು ನಾಮಕರಣ ಮಾಡಿದ್ರೆ ನಾವು ಮಾಡ್ಲಿಕ್ಕೆ ಆಗ್ತದಾ? ನೀನು ಎಂತ ಮಾತಾಡುದು ನೀನು? ಏನು ನನಗೆ ಮದುವೆಯಾಗಿ 1 ತಿಂಗಳಾಯ್ತು ಅಷ್ಟೇ. ಎಂತ ಅದ್ಭುತ ಸಾಹಸವನ್ನೇ ಮಾಡಿದ್ದೀರಿ ಬ್ರಾಹ್ಮಣರೇ. ಮದುವೆಯಾಗಿ 1ನೇ ತಿಂಗಳಲ್ಲಿ ಮಗು ಆಯ್ತು ಅಂತಾದ್ರೆ ಇದೆಂತ ಆಶ್ಚರ್ಯ. ವಿಶ್ವದಲ್ಲಿ ಯಾರು ಮಾಡಬಹುದಂತ ಕೆಲಸ ನೀವು ಮಾಡಿದ್ದೀರಿ. ನಿಜವಾದ ಅದ್ಭುತವೂ ಹೌದು, ಆಶ್ಚರ್ಯವೂ ಹೌದು. ಇದು ಇನ್ಯಾರಿಗೂ ಒಬ್ಬ ಶೂದ್ರರು ಮಾಡದೆ ಒಂದು ಕೆಲಸ ಬ್ರಾಹ್ಮಣರಾಗಿ ನೀವು ಮಾಡಿದ್ದೀರಿ. ಈ ಮದುವೆ 1ನೇ ತಿಂಗಳ ಮಗು ಆಯ್ತು ಅಂತ ಹೇಳಿದ್ರಲ್ಲ ನೀವು. ಆ ಮೊದಲು 8 ತಿಂಗಳ ಕಥೆ ಏನಿರ್ಬಹುದು? ಇದು ನಿಮ್ಮ ಸಂದರ್ಶನ ಅಂತ ತಿಳ್ಕೊಳ್ಳಿ.
ಅಲ್ಲ ಈ ಒಂದೇ ತಿಂಗಳ ಮಗುವಾಗಲಿಕ್ಕೆ ಯಾವ ಮಂತ್ರ ಉಪಯೋಗಿಸಿದ್ದೀರಿ, ಬೇಡ ಯಾವ ಗಿಡಮೂಲಿಕೆ ಉಪಯೋಗಿಸಿದ್ದೀರಿ ಎಂಬುದನ್ನು ಹೇಳಿ. ಗೋಪಿ, ಏನು ಇದು? ಇವಾಗ ಅದ್ಭುತಮ. ಒಂದು ತಿಂಗಳು ಕೋಳಿ ಮೊಟ್ಟೆ ಓಡಿಸುವುದಿಲ್ಲ, ಭಟ್ರಿಗೆ ಮಗು ಅಂದ್ರೆ ಎಂತ ಪುಣ್ಯವಂತರು. ಒಂದು ಮಾತು ನೆನ್ಪಿಟ್ಟ ನೀನು, ಪೂಜ್ಯರಾದ ಬ್ರಾಹ್ಮಣರ ಕುರಿತು ಗೌರವ ಬೇಕು. ಬೇಕೇ ಬೇಕು. ಅವ್ರು ಎಷ್ಟು ಮಟ್ಟಿಗೆ ಉತ್ತಮರು ಅಂತ ನಾವು ತಿಳ್ಕೊಳ್ಬೇಕು ಅಂತ ಮಾಡಿದ್ದು. ಒಳ್ಳೆಯದು, ಸರಿ. ಮತ್ತೆ ರಮಣ್ರೆ, ಕೊನೆಗೂ ನಿಮ್ಮ ಪರಿಸ್ಥಿತಿ ಏನಾಯ್ತು? ಎಷ್ಟು ಮಾತಾಡಿದೆ ಇವತ್ತು ನೀನು? ಎಲ್ಲ ನಿನಗೆ ಆಯ್ತಾ? ಬದ್ಬಿಟ್ಟ ಹೇಳಲಿಕ್ಕೆ ನನಗೆ. ಬ್ರಾಹ್ಮಣ್ರೆ, ನಿಮ್ಮ ಮಾತು ಹೇಗೆ ಅಂತ ನನಗೆ ಗೊತ್ತು, ಎಲ್ಲರಿಗೂ ಅರ್ಥ ಆಗ್ಲಿಕ್ಕಿಲ್ಲ. ಅಮ್ಮ ಅಂದ್ರೆ ಪುಣ್ಯಾತ್ಮರಾದ ನೀವು ಹುಟ್ಟುವಾಗ ನಿಮ್ಮಮ್ಮ ಹೆರಿಗೆ ನೋವನ್ನು ನೆಗರಿದ್ರು ಅಂತಲ್ವಾ? ಅಯ್ಯೋ, ನನ್ನಮ್ಮ ಅಲ್ಲ, ಅಮ್ಮನಮ್ಮನ. ಅವ್ರು ಯಾರು ಅಲ್ಲ, ನಾನು ಮೊನ್ನೆ ಬಂದಾಗಿದ್ರಲ್ಲ, ಅವರೆಲ್ಲಿ, ಇವ್ರು ಯಾರು? ನಾಮಕರಣ ಇವತ್ತು ಎಂತ ಹೇವಂತಿ, ನೀನ್ ಬಾರಮ್ಮ, ಎಂತ ಮಾತಾಡ್ತಾರೆ. ನಿಮ್ಗೆ ತಲೆ ಬಿಸಿ ಆಯ್ತಲ್ಲಮ್ಮ. ಏನಿದು? ಅದು ಏನಂತಲೇ ಗೊತ್ತಾಗುದಿಲ್ಲ ಒಂದೊಂದ್ಸಲ. ಆದ್ರೆ ಅರ್ಥ ಆಗ್ಬೇಕು ಅಂದ್ರೆ ನಾನು ಆಡುವ ಮಾತನ್ನು ಸೂಕ್ಷ್ಮವಾಗಿ ಕೇಳಿದ್ರೆ ನಿಮ್ಗೂ ಅರ್ಥ ಆಗ್ತದೆ. ಮಹಾರಾಜರೇ ಬನ್ನಿ. ಏನು ನಿಮ್ಗೆ ವಿಷಯ ಗೊತ್ತಾಯ್ತಾ? ಮೊನ್ನೆ ಪಾಪ ಒಬ್ಬಳು ಹೆಂಗಸು ಬಂದ್ಕೊಂಡು ನಿಮ್ಮಲ್ಲಿ ಹಣ ಬಿಡ್ಕೊಂಡು ಹೋಗ್ಲಲ್ಲ, ದೂರು ಕೊಟ್ಲು. ಹೌದು. ಏನಂತ ಹೇಳು? ನನಗೆ ಬಹಳ ವಯಸ್ಸಾಯ್ತು ಅನ್ನುವ ಕಾರಣಕ್ಕೆ ಮದುವೆ ಪ್ರಾಯ ಮೀರ್ತ ಬಂತು ಅಂತ ಮದುವೆ ಬೇಡ ಸುಮ್ಮನೆ ಇದ್ದೆ. ಒಬ್ಬ ಎಳೆ ಪ್ರಾಯದವ ಈ ಬೀಸು ಕಲ್ಲಿನ ಮುಖದ ಒಬ್ಬ ಬಂದು ನಾನನ್ನ ಪ್ರೀತಿಸ್ತೇನೆ ಅಂತ ಹೂ ಕೊಟ್ರು. ಹಾಗೆ ಮತ್ತೆ ಮದುವೆ ಆಯ್ತು. ಅವಳ ಭಾಗ್ಯ. ಆದ್ರೂ ಅವ್ರಿಗಿಂತ ನಾನು ಹಿರಿಯವಳಾದ್ರೂ ಅವ್ರು ಸುಧಾರಿಸ್ಕೊಂತ ಹೇಳಿದ್ರಿಂದ ಈ ಸಂಬಂಧ ಆಯ್ತು. ಆದ್ರೆ ಏನ್ ಮಾಡುವ, ಮದುವೆ ಆಗೋದು 8-10 ದಿವಸ ಸರಿ ಇದ್ರು. ಇದ್ದಕ್ಕಿದ್ದಾಗಿ ಈಗ ಹುಚ್ಚೆ ಹಿಡಿದೋಗಿದೆ. ಅಂದ್ರೆ ತಿಂಗಳೊಳಗೆ ಸರಿ. ತಿಂಗಳೊಳಗೆ ಈಗ ಏನೇನೋ ಮಾತಾಡ್ತಾರೆ, ಒಂದೊಂದು ವಾರ ಸರಿ ಹೇಳ್ತಾರೆ, ಮತ್ತೆ ಮತ್ತೇನು ಸರಿ ಹೇಳುದಿಲ್ಲ. ಅದು ಗೊತ್ತಾಯ್ತು. ಹಾಗೆ ಅವತ್ತು ದೂರು ಕೊಟ್ಟ ಹೆಂಗಸಿಗೂ ಇವ್ರಿಗೂ ಸಂಬಂಧ ಎಂತದ್ದು? ಹಾಗೆ ದೂರು ಕೊಟ್ಟ ಹೆಣ್ಣಿನ ಗಂಡ ಹುಚ್ಚುಬಟ್ಟಿ ಇವ್ರೆ ಸರಿ ಇದ್ದೇನೆ. ನಿಮ್ಮ ಬಾಯಿಲೆ ಹೇಳಿಸ್ತೇನೆ. ನೀವು ಸರಿಯಲ್ಲ, ನೀವು ಹಾಳತ್ತು ಒಪ್ಪಿಸ್ತೇನೆ. ಬನ್ನಿ, ಏನು ನೋಡಿ, ಲೆಕ್ಕ ಮಾಡಿ. ಲೆಕ್ಕ ಮಾಡ್ರೆ ನೀವು ಮದುವೆದ್ದು ಹೌದಾ? ಹೌದಾ? ನಿಮ್ಗೆ ಹೆಂಡತಿದ್ದದ್ದು ಹೌದಾ? ಹೌದಾ? ತಿಂಗಳಾದದ್ದು ಹೌದಾ? ಹೌದಾ? ಕೊರಳ ಮಂಗಲಸೂತ್ರ ಇದ್ದದ್ದು ಹೌದಾ? ಹೌದಾ? ನಿಮ್ಗೆ ಹುಚ್ಚಿಡ್ದದ್ದು ಹೌದಾ? ಹೌದಾ? ಇನ್ನಂತ ಹುಚ್ಚರನ್ನೆಲ್ಲ ಬರೋ ಹೇಳಿ, ನನಗೆ ತಲೆಬಿಸಿ ಮಾಡಬೇಡ. ಏನು ಇನ್ನ ನಾ ಜಾಗ್ರತೆ ಮಾಡ್ತೇನೆ. ಗೋಪಿ, ಕೊನೆಗೂ ಬಂದಂತ ಬ್ರಾಹ್ಮಣರಿಗೆ ಹುಚ್ಚಿಳಿಸಿ ಕಳಿಸೇ ಬಿಟ್ರ? ಹುಚ್ಚು ಹಿಡಿಸಿದ್ದಲ್ಲ, ಇದು ಹುಚ್ಚನ್ನು ಹೆಚ್ಚು ಮಾಡಿ ಕಳಿಸಿದ್ರು. ಇಲ್ಲಿ ಸುಸ್ವರವೊಂದು ಕೇಳಿಸ್ತು. ಆ ಸ್ವರ ಎಲ್ಲಿಂದ ಬರ್ತದೆ ಅಂತ ನಿನ್ನನ್ನ ಕೇಳಿ ತಿಳಿಯೋಣ ಅಂತ ನಿಂತ ಕಡೆ ನೋಡಿದ್ರೆ ನಿಂತ ಸ್ಥಳದಲ್ಲಿ ನೀನಿಲ್ಲ. ನಾನು ಎಂತ ಇರುವುದಮ್ಮ, ನಾನು ಅದು ನೋಡುವ ಎಂತ ಸ್ವರ ಹೆಚ್ಚು ಮತ್ತೆ ಹೀಗೆ ನೋಡಿದ್ರೆ ಓ ಜನ ಬದಲಾಯಿತು, ಅದಕ್ಕೆ ಸ್ವರ ಹೇಗೆ ಬರ್ತಾ ಉಂಟು ನೋಡಿದ್ರೆ ನಾದಕ್ಕೆ ಏನು ತೊಂದರೆ ಇಲ್ಲಮ್ಮ. ಅಂದ್ರೆ ಸ್ಥಳ ಬಿಟ್ಟಿದ್ದೀರಿ ನೀನು ನೋಡೋದಕ್ಕೆ. ಸರಿ ಉಂಟು. ಹೌದು. ಎಷ್ಟು ಚುರುಕು ನೀನು, ಎಷ್ಟು ಚುರುಕಿದ್ರು ಕಡಿಮೆ ಈಗ. ಹೌದು. ಬೊಬ್ಬರಿಯ ಇಚ್ಚು ಬರ ಬಂದು ನಿಂತ್ಬಿಟ್ಟ ಪುಣ್ಯ ಪಾಪಿ ನಿನ್ನ ನೋಡು ಅಂತ. ಎಲ್ಲ ಹೋಗ್ತಾ ಇದ್ದು ಕೈ ಉಂಟಾ? ಗಡಿಬಿಡಿ ಆಗುತ್ತೆ. ನಿನ್ ಕೈ ಅಂದ್ರೆ ಆಮೇಲೆ ತಲೆ ಇದ್ದಾಗ ಪುಣ್ಯಾತ್ಮ ಅದು ಎಷ್ಟೊತ್ತು ಒಳಗೆ ಹೋಗ್ತದೆ, ಎಷ್ಟೊತ್ತು ಹೊರಗೆ ಬರ್ತದೆ. ಅದೇ ನೀವೇ ಯಾರು ಬೇಡವರು ಮೊನ್ನೆ ನಾವಲ್ಲೊಂದು ಜೋಗಿಯವರು ಅದಕ್ಕೆ ನಾವೇ ನೋಡುದು. ಜೋಗಿ ಸಿದ್ಧ ಮನೆ ಶನಿವಾರ ದಿವಸ ಬಂದ ಪರಿಚಯ ಎಲ್ಲ ನಾನು ಇಟ್ಕೊಳ್ಬೇಕಾ? ಸುಡುಗಾರ ಸಿದ್ಧ ಯಾವನ ಏನ ಹಂಗನ್ನು ನೋಡಿ ಯಜಮಾನ ಸರಿ ನೆನಪು ಮಾಡಿಕೊಳ್ಳಿ. ನೀವು ಮೊನ್ನೆ ಶನಿವಾರ ದಿವಸ ಬಂದು ಹಾಗೆ ಹೇಳಿದ್ರೆ ಹುಡುಗ ನಾಮಕರಣ ಇದೆ, ಸೋಮವಾರ ದಿವಸ ಬರಬೇಕು. ಜೋಗಿ ಸಿದ್ಧ ಅಂತ ಹೇಳಿ ಜೀವನ ನಮ್ಮಲ್ಲಿ ಬೇಡವರು ಕರೆಯುವ ಪದ್ಧತಿ ಇಲ್ಲ. ದೇಶದೊಡೆಯ ನೀವು ನಿಮ್ಮಲ್ಲಿ ಮೋಸ ಕಪಟ ಯಾತ್ರೆ ಯಜಮಾನರು ಸುಳ್ಳು ಸತ್ಯ ಹೇಳೋರಲ್ಲ, ದಗ ಮೋಸ ಮಾಡೋರಲ್ಲ, ಕಾಸು ಕೊಟ್ಟರೆ ಮುಟ್ಟವರಲ್ಲ, ಕೊಟ್ಟು ಕೊಟ್ಟರೆ ಬಿಡೋರಲ್ಲ. ಹಣೆ ಬರ ಚೆನ್ನಾಗಿ ಗೊತ್ತು ನನಗೆ. ನೀವು ಇದೊಂದು ಜೊತೆ ಸುಳ್ಳೆ ಸತ್ಯ ಹೇಳಂಗಿಲ್ಲ, ಕಾಸು ಕೊಟ್ರೆ ಮುಟ್ಟಂಗಿಲ್ಲ, ಗಟ್ಟಿ ಕೊಟ್ರೆ ಬಿಡಂಗಿಲ್ಲ, ಮನೆ ಹೊರಗಿದ್ದ ಪಾತ್ರೆ ಸಾಮಾನು ಯಾವ್ದು ಇಡಂಗಿಲ್ಲ. ಕಳ್ಳ ಕೊಡಂಬ್ರು ಒಪ್ಕೊಂಡೆ ನೋಡವ. ಹೌದಾ? ಕೋಳಿ ಇದ್ದ ಹಂಗಾದ್ರೆ ಬರ ತಮ್ಮ ಈಗ ನೀವು ಹೋಗುದಿಲ್ವಾ? ಏನಿಲ್ವಾ? ಆ ದಿವಸ ಬಂದಾಗ ಮಹಾರಾಜರ ಪಕ್ಕದಲ್ಲಿ ದಪ್ಪಗಾಗಿ ದಮ್ಮ ಅದು. ಇವತ್ತು ನೋಡ್ತಾ ಇದ್ದೇನೆ ತೆಳಗಾಗಿ ಹೌದು. ಆ ದಪ್ಪಗಾಗಿ ದಮ್ಮ ಎಲ್ಲೂ ಅದ್ರಿ, ತೆಳಗಾಗಿ ಮದ್ದು ಯಾರು? ಆ ದಪ್ಪಗಿದ್ದ ಅಮ್ಮನ ಅದೇ ಕಪ್ಪಗಿದ್ದು ನಿನ್ನಮ್ಮನ ಹೆಣ ಸುಡ್ಲಿಕ್ಕೆ ಹೋಗಿದ್ದಾರೆ. ಪಾಪಿ ಮಗ ಸ್ವಾಮಿ
ಇಲ್ಲ. ಯಾರೋ ಮನೆ ಹಾಳು ಮಾಡೋರು ಅಷ್ಟೇ. ಆದ್ರೂ ಅವ್ರು ಆಡಿದ ಮಾತನ್ನು ಕೇಳಿದ್ರ? ಏನು? ದೇಶದೊಡೆ ನಿನಗೆ ಮೋಸ ಕಪಟ ಯಾಕೆ? ಇದ ಶಿವ ಮೆಚ್ಚುದಿಲ್ಲ ಅಂತ ಹೇಳಿದ್ದಾರೆ ಅವರು. ಮನೆ ಬಿಟ್ಟು ಊರಲ್ಲಿ ತಿರುಗುವವರು ಬೇಡುವವರು ಅವರು. ಶಿವ ಮೆಚ್ಚುವುದು ನಮ್ಮನ್ನ. ನಾವು ಚೆನ್ನಾಗಿದ್ದಾರೆ ಬೇಡಿ ಕೊಟ್ಟದವನು ಅವ್ರ ಕೈ ಶಿವ ಬಿಟ್ಟಿದ್ದಾನೆ. ಇನ್ನು ದೇಶದೊಡೆಯ ನಿನಗೆ ಮೋಸ ಕಪಟ ಯಾಕೆ? ಅದರೆಲ್ಲ ಉತ್ತರ ಉಂಟು. ಏನು? ನಿನಗೆ ಯಾಕೆ? ನಾವು ಮಾಡ್ತೇವೆ ಅಂತ ಹೇಳುದು ಪಾಪಿ ಮಕ್ಕಳು. ನೋಡು, ಅವರ ಬಟ್ಟೆ ಬಣ್ಣ ಕಟ್ಟು ಬೆರಗಾಗ್ಬೇಡ ನೀನು. ಸುತ್ತ ಮೋಸಗಾರರು, ಯಾರ್ಯಾರು ಮನೆ ಹಾಳು ಮಾಡಿದವರು. ಈಗ ನನ್ನನ್ನು ಮಾನಸಿಕವಾಗಿ ಕುಗ್ಗಿಸುವ ಪ್ರಯತ್ನದಲ್ಲಿ ತೊಡಗಿದ್ದಾರೆ ಅವರು. ನೋಡು, ಮೊನ್ನೆ ಬಂದಿದ್ದಂತೆ. ಯಾಕೆ ಕೇಳಿದ್ರೆ ನನ್ನ ಮಗುವಿನ ನಾಮಕರಣ ನೀನು ಹರಿದಿದ್ಯಾ? ಇಲ್ಲದ ಮಗುವನ್ನ ಎಲ್ಲಿಂದ ತರಲಿ? ಹಾಗಾದ್ರೆ ಅದನ್ನೇ ಎತ್ತಿ ಹೇಳಿ ನಿನ್ನನ್ನು ಮಾನಸಿಕವಾಗಿ ಕುಗ್ಗಿಸಬೇಕೆನ್ನುವುದು ಅವರ ದುರುದ್ದೇಶ. ಕಡೆಯವರು ಅಂತವರಿಗೆಲ್ಲ ಇನ್ನೂ ಅವಕಾಶ ಕೊಡಬೇಡ. ನೀನು ನಿಶ್ಚಿಂತೆಯಿಂದ ಇದ್ದು ಹಾಗಿದ್ರೆ ಸರಿಯಾಗಿ.